5 a ಪ್ಲಸ್ 3 b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5a ಪ್ಲಸ್ 3b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಜಾಗದಲ್ಲಿ ಇದೆ ಮಕ್ಕಳೇ 5a ಹೋಲ್ ಸ್ಕ್ವೇರ್ ಪ್ಲಸ್ b ಜಾಗದಲ್ಲಿ ಇದೆ 3b ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು a ಜಾಗದಲ್ಲಿ ಎಷ್ಟಿದೆ 5a ಪೂರ್ತಿ a ಜಾಗದಲ್ಲಿ ಇರುವಂಥದ್ದು 5a ಪ್ಲಸ್ b ಜಾಗದಲ್ಲಿ ಇರುವಂಥದ್ದು 3b. ಈಗ ನೋಡಿ 5 ಎಷ್ಟಾಗುತ್ತೆ ಮಕ್ಕಳೇ 25 25 a ಸ್ಕ್ವೇರ್ ಪ್ಲಸ್ 3 9 b ಸ್ಕ್ವೇರ್ ಪ್ಲಸ್ 2 13 ಎಷ್ಟು 30 a b. ಎಸ್ ನೋಡಿ 5 25 a ಸ್ಕ್ವೇರ್ 3 9 b ಸ್ಕ್ವೇರ್ 2 10 13 ಸೊ ಮಕ್ಕಳೇ 5a ಪ್ಲಸ್ 3b ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡೋದಾಗಿದೆ 25 a ಸ್ಕ್ವೇರ್ ಪ್ಲಸ್ 9 b ಸ್ಕ್ವೇರ್ ಪ್ಲಸ್ 30 a b. ಅರ್ಥ ಆಗಿದೆಯಾ? ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಅಲ್ವಾ? ಸೊ ಈಗ ಒಂದು ಲೆಕ್ಕ ಹಾಕ್ತೀನಿ, ನಾನು ಯಾರು ಹೇಳ್ತೀನಿ ಹೇಳ್ಬಿಟ್ಟು ಬೋರ್ಡ್ ಮೇಲೆ ಮಾಡಬೇಕು. ಓಕೆನಾ? A ಜಾಗದಲ್ಲಿ 3a ಇದೆ, b ಜಾಗದಲ್ಲಿ 4b. ಸೂತ್ರದ ಸಹಾಯದಿಂದ ಬಂದಾಗ a ಸ್ಕ್ವೇರ್ ಅಂತ ಬಂದಾಗ 3a ಹೋಲ್ ಸ್ಕ್ವೇರ್ ಆಗುತ್ತೆ. ಅದೇ ರೀತಿ b ಸ್ಕ್ವೇರ್ ಬಂದಾಗ ಎಷ್ಟಾಗುತ್ತೆ ಮಕ್ಕಳೇ 4b ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 3 ಇಂಟು 4 9 a ಸ್ಕ್ವೇರ್ 14 16 b ಸ್ಕ್ವೇರ್ 2 3 6 14 24 a b. ಓಕೆ ವೆರಿ ಗುಡ್. ಸೊ ಮಕ್ಕಳಿಗೆ ಇದುವರೆಗೆ ನಾವು a plus b ಹೋಲ್ ಸ್ಕ್ವೇರ್ ಸೂತ್ರದ ಬಗ್ಗೆ ಲೆಕ್ಕಗಳನ್ನ ಮಾಡ್ತೀವಿ ಅಲ್ವಾ? ಈಗ ಮೊದಲನೇ ಸಂಖ್ಯೆ ಸಮೀಕರಣ ಮುಗಿದು ಎರಡನೇ ಸಮೀಕರಣ ತಗೊಳ್ಳೋಣ ಮಕ್ಕಳೇ. ಎರಡನೇ ಸಮೀಕರಣ ಏನಿದೆ ನೋಡಿ ಇಲ್ಲಿ a minus b ಹೋಲ್ ಸ್ಕ್ವೇರ್ is equal to a ಸ್ಕ್ವೇರ್ plus b ಸ್ಕ್ವೇರ್ minus 2ab. ಒಂದೇ ಡಿಫರೆನ್ಸ್ ಇಲ್ಲಿ ಪ್ಲಸ್ ಇರಬೇಕು ಇತ್ತು, ನೆಕ್ಸ್ಟ್ ಏನಾಗುತ್ತೆ minus 2ab. ಸಿಂಪಲ್ ಆಗಿರುತ್ತೆ ತಗೋಣ 3x ಮೈನಸ್ 5y ಹೋಲ್ ಸ್ಕ್ವೇರ್. ಈಗ ನಾವು ಲೆಕ್ಕ ಮಾಡ್ತಿರೋದು ಮೈನಸ್ ಮೇಲೆ. ಸೊ ಯಾವ ಸಮೀಕರಣ ಉಪಯೋಗಿಸಬೇಕಾಗುತ್ತೆ ನಾವು? a plus b ಹೋಲ್ ಸ್ಕ್ವೇರ್ ಸಮೀಕರಣ ಅಥವಾ a minus b ಹೋಲ್ ಸ್ಕ್ವೇರ್ ಸಮೀಕರಣ? yes a minus b ಹೋಲ್ ಸ್ಕ್ವೇರ್ ಸಮೀಕರಣ ನಾವು ಇಲ್ಲಿ ಯೂಸ್ ಮಾಡೋಣ. a minus b ಹೋಲ್ ಸ್ಕ್ವೇರ್ a minus b ಹೋಲ್ ಸ್ಕ್ವೇರ್ is equal to a ಸ್ಕ್ವೇರ್ plus b ಸ್ಕ್ವೇರ್ minus 2ab. ಇವೆಲ್ಲ 7
ಇದು 3x 3x ಹೋಲ್ ಸ್ಕ್ವೇರ್ ಪ್ಲಸ್ b ಜಾಗದಲ್ಲಿ ಇರುತ್ತೆ ಮಕ್ಕಳೇ 5y ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಅಂತ ಮೈನಸ್ 2 ಇಂಟು a ಬೇರೆ ಎಷ್ಟಿದೆ 4x b ಬೇರೆ ಎಷ್ಟಿದೆ 5y ಈ ಸರಾಸರಿ ರೂಪದಲ್ಲಿ ಮೆಜರ್ ಮಾಡಬೇಕು ಬರೀ 5 ಕೇಳೋದಿಲ್ಲ 5y ಎರಡು ಕೂಡ ಇಡಬೇಕು ರೈಟ್ ಈಗ ನೋಡ್ಕೊಳ್ಳಿ 3x ಹೋಲ್ ಸ್ಕ್ವೇರ್ ಅಂತ ಇದೆ 3 ಹೋಲ್ ಸ್ಕ್ವೇರ್ 3 ರ ವರ್ಗ 3 ಎಷ್ಟು 9 3 ಎಲ್ಲಿ 6 ಕೊಡೋದು ಅಂದ್ರೆ 3 ನೇ 2 ಸೇರಿಸುವಂತದ್ದು 3 ಇಂಟು 3 3 ಎಷ್ಟಾಗುತ್ತೆ 9x ಸ್ಕ್ವೇರ್ ಪ್ಲಸ್ 5y ಸ್ಕ್ವೇರ್ ಹೋಲ್ ಸ್ಕ್ವೇರ್ 5 ಎಷ್ಟು 25y ಸ್ಕ್ವೇರ್ ಇಲ್ಲಿ ಇರೋದು ಎಷ್ಟು ಏನು ಮಕ್ಕಳೇ ಮೈನಸ್ 2 ಮೂರಲಿ 6 30 ಎಷ್ಟಾಗುತ್ತೆ 30x ಸ್ಕ್ವೇರ್ ಸೊ ಎಷ್ಟು ಬರುತ್ತೆ 3 ನ ವರ್ಗ ಮಾಡಿದ್ರೆ 9 ಬರುತ್ತೆ 5 ನ ವರ್ಗ ಮಾಡಿದ್ರೆ 25 ಬರುತ್ತೆ 2 ಮೂರಲಿ 6 30x ಸ್ಕ್ವೇರ್ ಅರ್ಥ ಆಯ್ತಾ ಇನ್ನೊಂದು ಲೆಕ್ಕ ಮಾಡೋಣ ನೀವೇ ಹೇಳಿ ಯಾವ್ದಾದ್ರು ಸಂಖ್ಯೆಗಳನ್ನ ನೀವು ಹೇಳಿದ್ರೆ ತಗೊಂಡು ಮಾಡ್ತೀವಿ ಈಗ 3x ಅಂತ ತಗೊಂಡಲ್ಲ ಅದೇ ರೀತಿ ಬೇರೆ ಯಾವ್ದು ಹೇಳಿದ್ರೆ 6a ಓಕೆ 6a ಅಂತ ತಗೊಂಡೋಗೋಣ ನೆಕ್ಸ್ಟ್ 6a ಮೈನಸ್ 8b ಓಕೆ 6a ಮೈನಸ್ 8b ಹೋಲ್ ಸ್ಕ್ವೇರ್ ಅಂತ ತಗೋಣ ಓಕೆ ಈಗ ಸೇಮ್ ಸೂತ್ರ ಅಪ್ಲೈ ಮಾಡೋಣ ಮತ್ತೆ a minus b whole square is equal to a square plus b square minus 2ab a square plus b square minus 2ab ಈಗ a ಮತ್ತು b ಬೆಲೆಗಳನ್ನ ಕರೆಕ್ಟ್ ಆಗಿ ಹೇಳಬೇಕು a ಬೆಲೆ ಎಷ್ಟಿದೆ a ಜಾಗದಲ್ಲಿ ಏನು ಬರ್ತೀವಿ 6a b ಜಾಗದಲ್ಲಿ ಏನು ಬರ್ತೀವಿ 8b ಈಗ ಸೂತ್ರದ ಪ್ರಕಾರ ಹೋಗೋಣ 6a minus 8b whole square is equal to a square ಅಂದ್ರೆ 6a whole square plus b ಅಂದ್ರೆ 8b whole square 2 into 6a plus 8b 6a plus 8b 6a whole square ಅಂತ ಇದೆ ಮಕ್ಕಳೇ 6 ರ ವರ್ಗ ಬರೆಯೋಣ 6 ಎಷ್ಟಾಗುತ್ತೆ 36 36 a ಸ್ಕ್ವೇರ್ ಅದೇ ರೀತಿ 8b ಹೋಲ್ ಸ್ಕ್ವೇರ್ 8 64 ಎಷ್ಟು 8 64 b ಸ್ಕ್ವೇರ್ ಏನು ಚಿಹ್ನೆ ಇದೆ ಮೈನಸ್ 2 12 2 12 ಅಲ್ವಾ 12 96 12 96 a b ಇಲ್ಲಿ 6a minus 8b whole square ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಅಂದ್ರೆ ಮಕ್ಕಳೇ 36a ಸ್ಕ್ವೇರ್ 6 ಎಷ್ಟಾಗುತ್ತೆ 36 ನಂತರ 8 ಇದೆ 8 ನ ಹೋಲ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನಿಮಗೆ 64 8 64 ಹೋಲ್ ಸ್ಕ್ವೇರ್ 2 12 12 96 a b ಅರ್ಥ ಆಯ್ತಾ ಓಕೆ ನೀವು ಒಂದು ಲೆಕ್ಕ ಮಾಡ್ತೀರಾ ಅದು a minus b whole square ಸೂತ್ರದ ಮೇಲೆ ಓಕೆ ಎರಡು a minus b whole square ಯಾರು ಮಾಡ್ತೀರಾ ಸೊ ಈಗ ನಾವು ಮಾಡ್ತಿದ್ದು ಮೈನಸ್ ಮೇಲೆ ಮಕ್ಕಳ ಪ್ಲಸ್ ಮೇಲೆ ಅಲ್ಲ ಚಿಹ್ನೆ ಚೇಂಜ್ ಮಾಡೋದಷ್ಟೇ ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಇರುತ್ತೆ ಅಷ್ಟೇ ಯಾರು ಮಾಡ್ತೀರಾ ದೀಕ್ಷಿತ್ ಮಾಡ್ತೀಯಾ ಪಾಪ 2a minus b whole square ಸೂತ್ರ ಬರ್ಕೊಂಡು ಅದ್ರ ರೂಪದಲ್ಲೇ ಮಾಡ್ತಾ ಹೋಗೋದು
square minus b square is equal to a plus b into a minus b ಅಲ್ವಾ? ಓಕೆ, ಈಗ 9 a ಸ್ಕ್ವೇರ್ ಆಗ್ತದೆ ಮಕ್ಕಳೇ. a ಸ್ಕ್ವೇರ್ ಇದೆ, 9 ನ ಸ್ಕ್ವೇರ್ ರೂಪದಲ್ಲಿ ಬರೀಬೇಕು. 3 3 ಎಷ್ಟಾಗುತ್ತೆ? 9. 3 9. ಸೊ ಹಾಗಾದ್ರೆ ಎಂತ ಬರೀತೀವಿ? 3a ಹೋಲ್ ಸ್ಕ್ವೇರ್ ಮೈನಸ್ b 4 ಇದೆ, 2 4 ಅಲ್ವಾ? ಸೊ ಹಾಗಾದ್ರೆ ಏನು ಬರೀತೀವಿ? 2b ಹೋಲ್ ಸ್ಕ್ವೇರ್. ಈಗ a plus b ಹೋಲ್ ರೂಪದಲ್ಲಿ ಇಡೋಣ. a ಜಾಗದಲ್ಲಿ ಏನಿದೆ ಮಕ್ಕಳೇ? 3a. b ಜಾಗದಲ್ಲಿ ಇದೆ 2b. a plus b ಅಂದ್ರೆ 3a plus 2b. 3a plus 2b. ತುಂಬಾ ಈಸಿ ಆಗಿರುವಂತದ್ದು. ಹಿಂದೆ 2 ಸಮೀಕರಣಗಳನ್ನ ಮಾಡಿಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬಹಳ ಈಸಿಯಾಗಿ ಮಾಡುವಂತದ್ದು. ಒಂದೇ ಸ್ಟೆಪ್ ಅಷ್ಟೇ ಮಕ್ಕಳೇ. ನೆಕ್ಸ್ಟ್ a minus b. a ಅಂದ್ರೆ 3a, b ಅಂದ್ರೆ 2b, ಮೈನಸ್ ಚಿಹ್ನೆ ಹಾಕಿ 2b. ಒಂದ್ಸತಿ ಪ್ಲಸ್ ಬರುತ್ತೆ, ಒಂದ್ಸತಿ ಮೈನಸ್ ಬರುತ್ತೆ. ಈಸಿ ಇದೆ ಅಲ್ವಾ? ಸೊ ನೋಡಿ, 9 a ಸ್ಕ್ವೇರ್ ನ 9 ನ ವರ್ಗ ರೂಪದಲ್ಲಿ ಬರುತ್ತೆ 3a ಹೋಲ್ ಸ್ಕ್ವೇರ್ ಬರುತ್ತೆ. 4 ನ ವರ್ಗ ರೂಪದಲ್ಲಿ ಬರುತ್ತೆ ಎಷ್ಟು ಬರುತ್ತೆ? 2b ಹೋಲ್ ಸ್ಕ್ವೇರ್. ಈಗ ನಾವು ಅದನ್ನ a ಸ್ಕ್ವೇರ್ ಪ್ಲಸ್ ಮೈನಸ್ b ಸ್ಕ್ವೇರ್ ರೂಪದಲ್ಲಿ ಬರೀಬೇಕು. a ಪ್ಲಸ್ b ಇಂಟು a ಮೈನಸ್ b ಅಲ್ವಾ? a ಜಾಗದಲ್ಲಿ ಏನಿದೆ? ಏನಿದೆ a ಜಾಗದಲ್ಲಿ? 9 a ಸ್ಕ್ವೇರ್. ಅದರ ಸ್ಕ್ವೇರ್ ರೂಪದಲ್ಲಿ ಬಂದಾಗ 3a ಸ್ಕ್ವೇರ್ ಆಗುತ್ತೆ ಮಕ್ಕಳೇ. 4b ಸ್ಕ್ವೇರ್ ನ ಸ್ಕ್ವೇರ್ ರೂಪದಲ್ಲಿ ಬಂದಾಗ 2b ಸ್ಕ್ವೇರ್. ಸೊ 3a ಪ್ಲಸ್ 2b ಇಂಟು 3a ಮೈನಸ್ 2b. ಓಕೆನಾ? ಇನ್ನೊಂದು ಮಾಡೋಣ. ನೀವು ಹೇಳಿ ಅದಕ್ಕೆ. ಹೇಳ್ಬೇಕಮ್ಮ. 3x ಒಂದ ಸಂಖ್ಯೆ ಬೇಕು ನಿಮಗೆ. 9 4 6 7 16 ನೋಡೋಣ.
ಎ ಹೋಲ್ ಕ್ಯೂಬ್ 4a ಹೋಲ್ ಕ್ಯೂಬ್. ಬೀಜಾಂತರಿರೋಂಥದ್ದೇನು? ಬೀಜಾಂತರಿರೋಂಥದ್ದೇನು? 2 ಹೋಲ್ ಕ್ಯೂಬ್ ಪ್ಲಸ್ 3 ಇಂಟು ಎ. ಎ ಅಂದ್ರೆ ಮಕ್ಕಳೇ 4a, ಬಿ ಅಂದ್ರೆ 2.
ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಸೂತ್ರದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ. ನೆಕ್ಸ್ಟ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಸೂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೋರಿ ಜಾಸ್ತಿ
47 ಡಿ ಕ್ಯೂಬ್ 18 2 36